ಈ ದಿವಸ ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬದ ಜೊತೆಯಲ್ಲಿ ವರಮಹಾಲಕ್ಷ್ಮಿ ವ್ರತ ಎರಡೂ ಇದೆ. ಇದೊಂದು ಬಹಳ ವಿಶೇಷವಾದ, ಪವಿತ್ರವಾದ, ಪುಣ್ಯವಾದ ದಿವಸ. ಈ ದಿವಸದಲ್ಲಿ ಬಂದು ಮಹಾಲಕ್ಷ್ಮಿಯವರನ್ನು ದರ್ಶನ ಮಾಡೋದೇ ಒಂದು ಬಹಳ ಬಹಳ ಭಾಗ್ಯ. ಅದು ಈ ಮಹಾಲಕ್ಷ್ಮಿ ಮಂದಿರ ಇಲ್ಲಿ ಈ ದೇಶ, ಈ ಮಂದಿರದ ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಬಿಜಮಾಡಿಸಿರೋ ಮಹಾಲಕ್ಷ್ಮಿ ವೀರಲಕ್ಷ್ಮಿ ಎಂದು ಹೆಸರು ಪಡೆದಿದ್ದಾರೆ. ವೀರಲಕ್ಷ್ಮಿ ಅಂದರೆ ಏನು ಅಂದರೆ, ಬಲಗಾಲನ್ನು ಕೆಳಗಡೆ ಇಟ್ಟು ಎಡಗಾಲನ್ನು ಮಡಿಸ್ಕೊಂಡಿದ್ದಾರೆ. ಇವತ್ತು ಅವರ ಪಾದ ದರ್ಶನ ಆಗ್ತಾ ಇದೆ, ಬಹಳ ವಿಶೇಷ. ಅದೂ ಅಲ್ಲದೆ ಈ ಮಹಾಲಕ್ಷ್ಮಿ ಎರಡು ಕೈಗಳಲ್ಲಿ ಕಮಲಗಳನ್ನು ಹಿಡಿದು, ಒಂದು ಅಭಯ ಹಸ್ತ, ಒಂದು ವರದ ಹಸ್ತ ಅಂತ 4 ಕೈ ಇದೆ. ಏನು ಅಂತ ಹೇಳಿದ್ರೆ, ಅಭಯ ಅಂತ ಹೇಳಿದ್ರೆ ನೀನೇನು ಯೋಚಿಸಬೇಡ, ನಿನ್ನ ಯೋಗಕ್ಷೇಮವನ್ನು ನಾನು ನೋಡ್ಕೊಳ್ತೀನಿ ಅನ್ನೋದು ಈ ಒಂದು ಕೈ. ಇನ್ನೊಂದು, ನೀನು ಏನು ಕೇಳಿರ್ತೀಯೋ, ಏನು ವರ ಬೇಕೋ ಎಲ್ಲಾನು ಕೊಡ್ತೀನಿ, ನೀನು ಕೇಳಿದ್ದು ಕೊಡ್ತೀನಿ, ಕೇಳದೆ ಇದ್ರೂ ಕೊಡ್ತೀನಿ. ಆ ಥರ ಒಂದು ವಿಶೇಷವಾದ ಒಂದು ಇದು. ಅದೂ ಅಲ್ಲದೆ ಈ ದೇವಸ್ಥಾನದಲ್ಲಿ ಶ್ರೀರಾಮ, ಕೃಷ್ಣ, ಆಮೇಲೆ ನಾರಾಯಣ, ಆಮೇಲೆ ರಾಮಾನುಜಾಚಾರ್ಯರು ಇವರೆಲ್ಲ ಬಿಜಿ ಮಾಡಿಸಿದ್ದಾರೆ. ಅದೂ ಅಲ್ಲದೆ ಇಲ್ಲಿ ಮುಖ್ಯವಾಗಿ ವಿಶ್ವಕ್ಸೇನವರು ಬಿಜಿ ಮಾಡಿಸಿದ್ದಾರೆ. ವಿಶ್ವಕ್ಸೇನವರು ಯಾರು ಅಂತ ಹೇಳಿದ್ರೆ, ಅವರು ಮಹಾಲಕ್ಷ್ಮಿಯವರ ಪ್ರಥಮ ಶಿಷ್ಯರು. ಅವರು ನಾರಾಯಣದ ಕಮಾಂಡರ್ ಇನ್ ಚೀಫ್. ಅವರು 14 ಲೋಕದ ಅಧಿಪತಿ. ಅವರು ಇರೋ ಕಡೆ, ಎಲ್ಲಿ ಇರ್ತಾರೋ ಅವ್ರ ಕಡೆ ಸಕಲ ಸೌಭಾಗ್ಯ, ಆನಂದ ಎಲ್ಲ ಉಂಟಾಗುತ್ತೆ. ಅವರು ಮಾಡಿಸಿದ್ದಾರೆ. ಈ ದಿವಸ ಇಲ್ಲಿ ಸುಮಾರು ಒಂದು 10,000ರಿಂದ 15,000 ಜನ ಬರ್ತಾರೆ ಇವತ್ತು ದರ್ಶನಕ್ಕೆ. ಇದು ಅಂತಹ ಒಂದು ವಿಶೇಷವಾದ, ಒಂದು ಪವಿತ್ರವಾದ ಒಂದು ಯಾತ್ರಾ ಸ್ಥಳ ಇದು. ಈ ದಿವಸ ಬೆಳಿಗ್ಗೆ 5 ಗಂಟೆಗೆ ಎದ್ದು ತಾಯಿಯವರಿಗೆ ವಿಶೇಷವಾದ ಒಂದು ಅಭಿಷೇಕ ನಡೀತು. ಅದ ಸಹಸ್ರ ಹಾಲು, ಜೇನುತುಪ್ಪ ಇದು ಎಲ್ಲ ನಡೀತು. ಅದಾದ ಮೇಲೆ ಅಲಂಕಾರ, ದಿವ್ಯವಾದ ಅಲಂಕಾರ ಆಗಿದೆ. ಪುಷ್ಪಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ದೇವಸ್ಥಾನವನ್ನು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಆದ್ದರಿಂದ ಈ ದೇವಸ್ಥಾನ ಇದೆಯಲ್ಲ, ಇದು ಬಹಳ ಬಹಳ ಪವಿತ್ರವಾದ ದಿವಸ. ಈ ದಿವಸದಲ್ಲಿ ಯಾರು ಬಂದು ದರ್ಶನ ಮಾಡ್ತಾರೋ ಅವರಿಗೆ ಸಕಲ ಸೌಭಾಗ್ಯ, ಆಯುರ ಆರೋಗ್ಯ, ಐಶ್ವರ್ಯ. ಅದೂ ಅಲ್ಲದೆ ಮುಖ್ಯವಾಗಿ ಎಲ್ಲ ಕುಟುಂಬನೂ ಸಂತೋಷವಾಗಿ, ದೇಶವು ಸಮೃದ್ಧವಾಗಿರಬೇಕು ಅಂತ ಹೇಳ್ಬಿಟ್ಟು ನಿಮಗೆಲ್ಲರಿಗೂ ಆ ಮಹಾಲಕ್ಷ್ಮಿಯವರ ಆಶೀರ್ವಾದದಿಂದ ಪ್ರಾರ್ಥನೆ ಮಾಡಿದೆ. ನಿಮಗೆಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ದರ್ಶನ ಶುರುವಾಗಿ ರಾತ್ರಿ 10-10:30 ತನಕ ಕಂಟಿನ್ಯೂಸ್ ಆಗಿ ಸುಮಾರು 15,000 ಜನ ಬಂದೇ ಬರ್ತಾರೆ. ಎಲ್ಲರಿಗೂ ತಾಯಿರ ದರ್ಶನ ಆಗುತ್ತೆ, ತೀರ್ಥ ಆಗುತ್ತೆ, ಕುಂಕುಮ ಆಗುತ್ತೆ, ಪ್ರಸಾದ ಆಗುತ್ತೆ. ಎಲ್ಲರಿಗೂ ನಿಮಗೆಲ್ಲ ಒಳ್ಳೆಯದಾಗಲಿ. ನನ್ನ ಹೆಸರು ಸುದರ್ಶನ್ ಅಂತ. ನಾನು ಈ ದೇವಸ್ಥಾನ ಮಾಡಿದ ಮಹಾತಾಯಿ ಅಲ್ಲಿದ್ದಾರೆ. ಅವರ ಹಿರಿಯ ಮಗ ನಾನು ಇಲ್ಲಿ ಒಂದು ಟ್ರಸ್ಟಿ, ಮಹಾಲಕ್ಷ್ಮಿ ಮಂದಿರದ ಒಂದು ಟ್ರಸ್ಟಿ ಆಗಿದ್ದೇನೆ. ನಿಮ್ಮಗಳ ಸೇವೆಗೆ ನಾನು ಸದಾ ಸಿದ್ಧವಾಗಿದ್ದೇನೆ. ನಿಮಗೆಲ್ಲ ಒಳ್ಳೆಯದಾಗಲಿ.